ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕರ್ನಾಟಕದ ಮಹಾಜನತೆಗೆ ಒಂದು ವಿನಂತಿ ಏನಂದ್ರೆ, ಪ್ರಬುದ್ಧ ಮತದಾರರಿಗೆ ಒಂದು ವಿನಂತಿ ಮಾಡೋಕ್ಕಿದ್ದು ಒಂದು ಸ್ಪೆಷಲ್ ವಿಡಿಯೋ ಮಾಡಾಕತ್ತಾನ ನೋಡ್ರಿ. ಇಲ್ಲಿ ಯಾವುದೇ ಜಾತಿ ಮತ್ತು ಪಕ್ಷ ಭೇದ ಮರೆತು ಇದನ್ನು ವಿಡಿಯೋ ಎಲ್ಲರೂ ಕೇಳ್ಕೊಬೇಕು. ಇದನ್ನು ಏನು ಹೇಳಾಕತ್ತೀನಿ ಅಂತೇಳಿ. ಇನ್ನು ಸ್ವಲ್ಪ ದಿವಸನಾಗ ಸೋಂಗ ಹಾಕಿ ಬರೋರು ಬರ್ತಾರಲ್ಲ, 2023ದಾಗ ಎಂತಿಂಥ ಸೋಂಗ ಹಾಕ್ಕೊಂಬರ್ತಾರೆ ನೋಡ್ರಿ. ಯಾವ ಡೊಂಬ್ರ ಆಡ್ದಂಗೆ ಏನೇನೋ ಹುಲಿ ವೇಷ ಹಾಕ್ಕೊಂಡು, ನರಿ ವೇಷ ಹಾಕ್ಕೊಂಡು, ಏನೇನೋ ಹಾಕ್ಕೊಂಡು ಮತ ಭಿಕ್ಷೆ ಬೇಡ್ಕೊಂಡು ಹೋಗ್ತಾರೆ. ಹೋಗಿ ಮತ್ತು 5 ವರ್ಷ ನಿಮ್ಮನ್ನು ವಾಪಸ್ ಮತ್ತು ನಿಮ್ಮನ್ನು ಮಾತಾಡ್ಸಂಗೇ ಇಲ್ಲ. ಅದರ ಸಲುವಾಗಿ ನೀವೇನು ಮಾಡ್ಬೇಕ್ರಿ? ಈಗ ಒಂದು ಬಿಳಿ ಹಾಳಿ ತೊಗೊಂಡು ಒಂದು ಅಂಕಿ ಸಂಖ್ಯೆ ತಯಾರು ಮಾಡ್ಕೋರಿ. ಆಯಾ ಕ್ಷೇತ್ರದ ಶಾಸಕ ಏನೇನು ಮಾಡ್ಯಾನಪ್ಪ ನಮಗೆ 5 ವರ್ಷನಾಗ ನಾವು ಆರಿಸಿ ಕಳಿಸಿದ ಮೇಲೆ. ಎಷ್ಟು ನೀರಾವರಿ ಯೋಜನೆ ಮಾಡ್ಯಾನು, ಎಷ್ಟು ಕನ್ನಡ ಶಾಲೆಗಳು ಉನ್ನತೀಕರಣ ಮಾಡ್ಯಾನು, ಎಷ್ಟು ವಸತಿ ಶಾಲೆ ಮಾಡ್ಯಾನು, ಎಷ್ಟು ಉನ್ನತ ದರ್ಜೆಯ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಗಳನ್ನು ಮಾಡ್ಯಾನ, ಎಷ್ಟು ನೀರಾವರಿ ಯೋಜನೆಗಳ ಮಾಡ್ಯಾನ, ಎಷ್ಟು ಇಲ್ಲಿ ಮೂಲಭೂತ ಸೌಲಭ್ಯಗಳು ಎಷ್ಟೆಷ್ಟಿದ್ದು ಅನ್ನೋದು ಮಾಡ್ಯಾನ. ಬಸ್ಸಿನ ವ್ಯವಸ್ಥೆ ಎಲ್ಲಿಲ್ಲ ಅದನ್ನು ಬಸ್ಸಿನ ವ್ಯವಸ್ಥೆ ಮಾಡ್ಯಾನೇನ. ಒಂದು ಬಿಳಿ ಹಳಿ ಮೇಲೆ ಅವು ಮಾಡಿದ್ದ ಕೆಲಸ ಒಂದು ಕಡೆ ಬರೀರಿ, ಮತ್ತೊಂದು ಕಡೆ ಏನೂ ಮಾಡಿಲ್ಲ ಅನ್ನೋದೊಂದು ಚಾಟ ಬರ್ಕೋರಿ. ಆಮೇಲೆ ಅವೇನು ಸೋಂಗ ಹಾಕಿ ಬರ್ತಾನರಲ್ಲ, ಒಂದು ಹ್ಯಾಂಡ್ ಬಿಲ್ ಚಾಪ್ಸಿ ಮಂದಿಗೆ ಹಂಚ್ರಿ. ಆವಾಗ ಅವನು ನಾಚಿ ನೀರಾಗಿ ಏನೋ ಯಪ್ಪ ನಾ ಮೋಸ ಮಾಡಿ ಜನರಿಗೆ ಅಂತೇಳಿ ಕೈಕಾಲು ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಬೇಕು. ಕೆಲವರು ಒಳ್ಳೇದು ಮಾಡ್ಯಾರ ಅಂದಮೇಲೆ ಒಳ್ಳೇದು ಬರೀರಿ, ಮತ್ತು ಅವ್ರನ್ನ ಆರಿಸುತ್ತರ್ರಿ. ನಾವು ಕಾಂಗ್ರೆಸ್ ಇರುವಲ್ಲ, BJP ಇರುವಲ್ಲ, ಸ್ವತಂತ್ರ ಇರುವಲ್ಲ, ಬಹುಜನ್ ಇರುವಲ್ಲ, ಯಾವುದೇ ಜಾತ್ಯತೀತ ಜನತಾದಳ ಇರುವಲ್ಲ, ಯಾವುದೋ ಒಂದು ಪಕ್ಷ ಭೇದ ರಹಿತ ಸ್ವತಂತ್ರ ಕಸಬರಿಗೆ ಗುರುತಿನ ಚಿನ್ನದ ಮೇಲೆ ನಿತ್ತ ಆರಿಸಿ ಬರುವಲ್ಲ. ನಮಗೇನು ಮಾಡೋದೈತಿ? ಆದ್ರೆ ನೀವು ಒಂದು ಮಾತ್ರ ಒಂದು 8 ಆನೆ ಖರ್ಚು ಮಾಡಿ ಒಂದು ಬಿಳಿ ಹಾಳಿ ಮುಂದೆ ಮಾಡಿದ ಕೆಲಸ ಬರೀರಿ, ಹಿಂದೆ ಏನು ಮಾಡಿಲ್ಲ ಅನ್ನೋದು ಕೆಲಸ ಬರೀರಿ. ಮತ್ತು ಎಷ್ಟು ಸಲ ಬಂದ ಕ್ಷೇತ್ರದಾಗ ಮೀಟಿಂಗ್ ಮಾಡ್ಯಾನು, ಕ್ಷೇತ್ರದ ಜನರನ್ನು ಎಷ್ಟು ಸಲ ಕರೆದಾನು, ಹಿರಿಯ ನಾಗರಿಕರನ್ನ ಮತ್ತು ಗಣ್ಯ ಲೀಡರ್ಗಳನ್ನ ಕರೆದು ನಿಮ್ಮ ಗ್ರಾಮದಾಗ ಏನೇನು ಮೂಲಭೂತ ಸೌಲಭ್ಯಗಳು ಅದಾವಪ್ಪ ಅಂಥೇಳಿ ಕೇಳ್ಯಾನು. ಅದ್ರ ಬಗ್ಗೆ ಒಂದು ಟಿಪ್ಪಣಿ ಮಾಡ್ಕೋರಿ. ಮತ್ತು ಆರಿಸಿ ಬಂದ ಮೇಲೆ ನಾಪತ್ತೆಯಾಗಿ ಬೆಂಗಳೂರು ದಿಲ್ಲಿನ ಯಾವ ಓಡಾಡಕತ್ತಾನರಲ್ಲ, ಅವಂದು ಮಾತ್ರ ಮೈನಸ್ ಮಾಡಿರಿ. ಮತ್ತು ಅಸ್ತ್ರ ಮಾತ್ರ ನಿಮ್ಮ ಕಡೆ ಐತ್ಲ. ಎಂಥ ಅಸ್ತ್ರ? ಬ್ರಹ್ಮಾಸ್ತ್ರ ನಿಮ್ಮ ಕಡೆ ಕೊಟ್ಟಾನ. ಯಾರ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾನ್ ಶಿಲ್ಪಿ. ಅವರು ಒಂದು ನಿಮಗೆ ಬ್ರಹ್ಮಾಸ್ತ್ರ ಕೊಟ್ಟಾರಲ್ಲ, ಆ ಬ್ರಹ್ಮಾಸ್ತ್ರದಿಂದ ಅವನ ಠೇವಣಿ ನಷ್ಟ ಮಾಡಿ ಜೀವನ ಪರ್ಯಂತ ಅವಂಗ ಮನ್ಯಾಗ ಕೊಂಡು ಹಂಗೆ ಮಾಡ್ರಿ. ಸೆಕ್ಯೂರಿಟಿ ವಾಪಸ್ ಹೋಗೈತಿ, ಸಲ್ಯೂಟ್ ಹೊಡಿ. ಅವ ಯಾವ ಇರಂಗಿಲ್ಲ, ಮಾನಸಿಕ ರೋಗಿಗತೆ ಹುಚ್ಚಾಗಿ ಅಡ್ಡಾಡ್ಬೇಕು. ಅವ ಅಂಥ ಮಾಡೋ ಕರ್ತವ್ಯ ನಿಮ್ಮ ಕಡೆ ಐತಿರಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ನಿಮ್ಗೆ ಅಟಮ್ ಬಾಂಬ ಕೊಟ್ಟಾರಲ್ಲ, ಆ ಬಾಂಬ್ 23ಕ್ಕೆ ವಾಪರ್ಸ್ರಿ. ಯಾಕೆ ಹೇಳಾಕತ್ತನಂದ್ರೆ 2023ರಾಗ 224 ಕ್ಷೇತ್ರ, ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬರ್ತೈತಿ. ಎಷ್ಟು ಅದನ್ನು ಉಪಯೋಗ ಆಗೈತಿ, ಎಷ್ಟು ಅವರು ನುಂಗ್ಯಾರು, ಎಷ್ಟು ಇವರು ಆಸ್ತಿ ದೊಡ್ಡ ಆಗ್ಯಾವು. ಮೊದಲು ಎಷ್ಟು ಆಸ್ತಿ ಇತ್ತು, ಈಗ ಎಷ್ಟು ಆಸ್ತಿ ಮಾಡಾಕತ್ತಾರ. ಎಲ್ಲೆಲ್ಲಿ ನೋಡಿದಲ್ಲಿ ಫಲವತ್ತಾದ ಜಮೀನುಗಳು ಮಾಡತ್ತಾರ, ಎಂತೆಂಥ ಫ್ಯಾಕ್ಟ್ರಿಗಳು ಉದ್ಘಾಟನೆ ಮಾಡಾಕತ್ತಾರ. ಏನೇ ಪ್ಲಾಟ್ ಮಾಡಿ ರಿಯಲ್ ಎಸ್ಟೇಟ್ ಏಜೆಂಟ್ಗಿರಿ ಮಾಡತ್ತಾರ. ಮತ್ತು ಪಗಾರಗಳು ಹೆಚ್ಚು ಮಾಡ್ಕೊಂಡಾರ್ರಿ, ಭತ್ಯೆಗಳು ಹೆಚ್ಚು ಮಾಡ್ಕೊಂಡಾರ, ತಮ್ಮದು ಔಷಧ ಉಪಚಾರ ಹೆಚ್ಚು ಮಾಡ್ಕೊಂಡಾರ. ಮತ್ತು ಅಪ್ಪಿಡದಾಗ ನೋಡ್ರೆ 100 ಕೋಟಿ ಸರ್ದಾರ, 100 ಕೋಟಿ ಶ್ರೀಮಂತ. ಆದ್ರೆ ವಿಧಾನಸೌಧದಾಗ ಹೋಗಿ ಜನಸೇವಕ ಅಂತ ಬಿಟ್ಟ ತಾವು ಒಬ್ಬ ಸರ್ಕಾರಿ ನೌಕರಾಗ್ಯಾರೇನ್ರಿ? ಪೆನ್ಷನ್ ಗಿನ್ಷನ್ ತೊಗೊಳಕ್ಕೆ ಇವ್ರಿಗೆ ಸರ್ಕಾರಿ ನೌಕರಂತ ಫೆಸಿಲಿಟೀಸ್ ಕೊಡ್ಬೇಕಾದ್ರೆ ಇವ್ರಿಗೆ ರಿಟೈರ್ಡ್ ಆದಮೇಲೆ ಪೆನ್ಷನ್ ಯಾಕೆ? ಇವ್ರಿಗೆ ವೈದ್ಯಕೀಯ ಸೌಲಭ್ಯ ಯಾಕೆ? ಇವ್ರಿಗೆ ಇರಾಕಲ್ಲಿ ಮನೆ ಬಂಗಲೆ ಯಾಕೆ? ಇವ್ರಿಗೆ ಅಡ್ಡಾಡಾಕಿ ವಿಮಾನ ಕಾರ ರೈಲ್ವೆ ಫ್ರೀ ಯಾಕೆ? ಭತ್ತ ಕಿಲೋಮೀಟ್ರಿಗೆ 30-60 ರೂಪಾಯಿ ಯಾಕೆ? ಯಾರ ತೆರಿಗೆ ಹಣ? ನಮ್ಮ ತೆರಿಗೆ ಹಣ. 5 ವರ್ಷನಾಗ 8,000 ಕೋಟಿ ಇವ್ರ ಚಮಚಾಗಿರಿ ಸಲುವಾಗಿ, ಇವ್ರ ಉಸ್ತುವಾರಿ ಸಲುವಾಗಿ, ಇವ್ರ ರಕ್ಷಣೆ ಸಲುವಾಗಿ ನಮ್ಮ ದುಡ್ಡು ನಮಗೆ ಕೊಡಾಕ ಇವ್ರು ಯಾಕೆ ಮಧ್ಯವರ್ತಿ ಬೇಕ್ರಿ? ಹಂಗಾದ್ರೆ ಕರ್ನಾಟಕ ರಾಜ್ಯದಾಗ ಒಂದು 5 ವರ್ಷ ರಾಷ್ಟ್ರಪತಿ ಆಡಳಿತ ಆತಂದ್ರೆ ಎಷ್ಟು 1,000 ಕೋಟಿ ಉಳಿತೈತೆ ಅನ್ನೋದು ಒಂದು ಬಿಳಿ ಹಾಳಾಗಿ ಟಿಪ್ಪಣಿ ಮಾಡ್ಕೊರಲ್ಲ. ಭಾಳ ಶಾನೆ ಇರ್ದ್ರಿ ನೀವು. ಎಂತೆಂಥ ಕಮೆಂಟ್ ಹಾಕಿ ಪಟ್ನ ತೀಕ್ಷ್ಣ ಪ್ರತಿಕ್ರಿಯೆ ಕೊಡ್ತೀರಿ. ಈ ವಿಡಿಯೋಗೆ ಏನೇನು ಪ್ರತಿಕ್ರಿಯೆ ಕೊಡ್ತೀರಿ ನೋಡೋಣಲ್ಲ. ಇಲ್ಲಿ ಜಾತ್ಯತೀತ ಐತಿ, ಜಾತಿ ರಹಿತ ಐತಿ, ಪಕ್ಷಾತೀತ ಐತಿ,
ಪಕ್ಷರಹಿತ ಐತಿ, ಯಾರು ಸಂಬಂಧ ಇಲ್ಲ. ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಕೊಡ್ರಲ್ಲ. 2124 ಕ್ಷೇತ್ರದಾಗ ಎಟ್ಟೆಟ್ಟು 1000 ಕೋಟಿ ಅಭಿವೃದ್ಧಿ ತಂದಾರ, ಎಟ್ಟೆಟ್ಟು ಕಮಿಷನ್ ಹೊಡೆದಾರ, ಎಟ್ಟೆಟ್ಟು ಕಳಪೆ ಕೆಲಸ ಮಾಡ್ಯಾರ, ಎಟ್ಟೆಟ್ಟು ಪಾಯ್ಖಾನೆಗಳು ನುಂಗ್ಯಾರ, ಎಟ್ಟೆಟ್ಟು ರೋಡ್ಗಳು ನುಂಗ್ಯಾರ, ಎಟ್ಟೆಟ್ಟು ಡಾಂಬರ್ಗಳು ನುಂಗ್ಯಾರ. ಒಬ್ಬ ಮನುಷ್ಯ ಹೋದ ತಕ್ಷಣ ಒಬ್ಬನ ಕೇಳ್ತಾನಂತ, ಏನ್ರಿ ಸಾಹೇಬ್ರಾಮ ಏನು ನೋಡಿದಲ್ಲಿ ಬರೀ ನುಂಗುದ ಕಲ್ತಾನು ಅಂಥೇಳಿ. ಆವಾಗ ಒಬ್ಬ ಹೇಳ್ತಾನಂತ, ಇವನೇನು ಮಾಡ್ತಿ ಬಿಡೋ ಮಾರಾಯ, ಏನು ನುಂಗ್ತಾನು, ನಮ್ಮ ಕಡೆ MLA MP ಗಳ ಬಾಯಲ್ಲಿ ತೋರಿಸ್ತಾನೆ, ಎಂತೆಂಥ ರೋಡ್ ನುಂಗ್ತಾರೆ, ಎಂತೆಂಥ ಡಾಂಬರ್ ನುಂಗ್ತಾರೆ, ಎಂತೆಂಥ ಬ್ರಿಡ್ಜ್ ನುಂಗ್ತಾರೆ, ಎಂತೆಂಥ ಸ್ಟೀಲ್ ನುಂಗ್ತಾರೆ, ಎಂತೆಂಥ ಪಾಯ್ಖಾನೆಗಳು ಸಹಿತ ನುಂಗಿ ನೀರು ಕೊಡೋದು ಬೋಗಸ ಬೆಲ್ಲ ಹಾಕಿ ರೊಕ್ಕ ಹೊಡೆದಾಡ್ತಾರೆ. ಈ ರೊಕ್ಕ ಹಂಚ್ಕೊಳ್ಳೋ ಸಲುವಾಗಿ 4 ಮಂದಿ ಪಾಲುದಾರಿಕೆ ಹಾಕಾರ. ಇನ್ನು ಮಾರ್ಚ್ 31 ಬತ್ತಿರಲ್ಲ, ಇನ್ನು ಟೇಜ್ರಿ 15ರಿಂದ 20ಕ್ಕೆ ಲಾಕ್ ಮಾಡ್ತಾರೆ. ಲಾಕ್ ಮಾಡಿ ಮತ್ತೆ 2 ದಿವಸ ಓಪನ್ ಮಾಡ್ತಾರೆ. ಬೋಗಸ್ ಬಿಲ್ ಬರೀ ಹಾಕ್ಬೇಕಿರಲ್ಲ, MB ರೆಕಾರ್ಡ್ ರಾತ್ರಿ ಮಾಡ್ತಾರೆ, ಎಲ್ಲೆಲ್ಲಿ ಮಾಡ್ತಾರೆ, ಹೋಟೆಲ್ದಾಗ ಲಾಜಿಂಗ್ದಾಗ ಮಾಡ್ತಾರೆ. ಹಂಗಾದ್ರೆ ಸರ್ಕಾರದ ಬರುವಂಥ ಸಾವಿರಾರು ಕೋಟಿ ರೂಪಾಯಿ ತನ್ನ ಕ್ಷೇತ್ರಕ್ಕೆ ಮುಟ್ಟಬೇಕಾದ್ರೆ ಒಂದು 100 ರೂಪಾಯಿದಾಗ 20 ರೂಪಾಯಿ ಕೆಲಸ ಆಕೈತಿ, 80 ರೂಪಾಯಿ ಇವ್ರ ಜೇಬಿಗೆ ಹೋಗೈತಿ. ಇದನ್ನು ಪ್ರಜಾಪ್ರಭುತ್ವದಾಗ ಅಳಗಾಡಿಸುವಂಥ ಶಕ್ತಿ ಸಲುವಾಗಿ ಹೋರಾಟ ಮಾಡ್ರಿವಪ್ಪ ಅಂದ್ರೆ ಇಲ್ಲಿ ಬರೀ ಹಿಂದೂ ಮುಸ್ಲಿಮ ಹಿಜಾಬ್ ಕೇಸರಿ ಟ್ರಾವೆಲ್ ಸಲುವಾಗಿ ಟೈಮ್ ಪಾಸ್ ಮಾಡ್ಕೊತ ಹೊಂಟೇರಿ. ನಿಮ್ಮನ್ನ ಅವರು ಮುಂದೆ ಮಾಡಾಕತ್ತಾರ, ಇಲ್ಲಿ ಇವರು ಲೂಟಿ ಮಾಡಾಕತ್ತಾರ. ಯಾರೋ BJP ಅಂಧ ಭಕ್ತರು ಇರಲಿ, ಗುಲಾಮರ ಕಾಂಗ್ರೆಸ್ದವ್ರು ಇರಲಿ, ಎಷ್ಟೆಷ್ಟು ಇವರು ಲೂಟಿ ಮಾಡ್ಯಾರ ಅನ್ನೋದು ಅದನ್ನು ನೋಡ್ರಿ. ಬರೇ ಅವ್ರನ್ನ ವೈಭವೀಕರಣ ಮಾಡ್ಕೋತ ಫೇಸ್ಬುಕ್ನಾಗ ಕಮೆಂಟ್ ಹಾಕೋತ್ಕೊಂಡ್ತೀರಿ. ಇದು ಹಿಂದುತ್ವ ರಾಷ್ಟ್ರ, ಇದು ತಾಲಿಬಾನ್ ಜನ ಇಲ್ಲಿ ಬಂದಾರ, ಭಯೋತ್ಪಾದಕರು ಬಂದಾರ. ಇದನ್ನೆಲ್ಲ ಮಾಡೋಕ್ಕಿಂತಲೂ ನಿಮ್ಮ ಕ್ಷೇತ್ರದಾಗ ಯಾವ ಶಾಸಕ ಎಷ್ಟು ಲೂಟಿ ಮಾಡ್ಯಾನ ಅನ್ನೋದು ನೀವು ವಿಚಾರ ಮಾಡ್ರಿ ಅಂದ್ರೆ ಈ ನಿಮ್ಮ ತಲೆ ಕೆಟ್ಟ ನೀವು ಹುಚ್ಚಾಸ್ಪತ್ರೆಗೆ ಹೋಗೋ ಪರಿಸ್ಥಿತಿ ಬರ್ತೈತಿ. ಹಂಗೆ ಲೂಟಿ ಮಾಡ್ಯಾರ. ಒಂದೊಂದು ಯೋಜನೆದಾಗ ಹಡಗ ನುಂಗುವಂಥ ಕೆಲಸ ಮಾಡ್ಯಾರ. ಹಂಗಾದ್ರೆ ಕರ್ನಾಟಕ ರಾಜ್ಯದ 7 ಕೋಟಿ ಜನಸಂಖ್ಯೆಗೆ 224 ಶಾಸಕರ ಯಾವ ರೂಪದಲ್ಲಿ ಕಮಿಷನ್ ತಿಂದು ವಂಚನೆ ಮಾಡ್ಯಾರ ಅನ್ನೋದ ನಿಮ್ಮ ಕ್ಷೇತ್ರದ ಬರೆಯೋ ಹಕ್ಕ ನಿಮಗೆ ಶಕ್ತಿ ಐತಿರಲ್ಲ. ನೀವ ಮಾಧ್ಯಮದವ್ರಾಗ್ರಿ, ಮಾಧ್ಯಮದವ್ರ ಇದನ್ನು ಹೇಳ್ಬೇಕಂತ ಏನಿಲ್ಲ. ನಿಮ್ಮ ಕ್ಷೇತ್ರದಾಗ ನೀವು ಒಬ್ಬರ ಮಾಧ್ಯಮ ಆಗ್ರಿ. ನೀವು ಮಾಧ್ಯಮ ಕೋರ್ಸ್ ಕಲಿಯೋ ಸಲುವಾಗಿ ನಾವು ಬರೀ 300 ರೂಪಾಯಿದಾಗ ಒಂದು ಆ್ಯಪ್ ಬಿಡುಗಡೆ ಮಾಡಿದ್ದು. ಆ ಆ್ಯಪ್ದು ಉಪಯೋಗ ಮಾಡ್ಕೋರಿ. ಕೇವಲ 300 ರೂಪಾಯಿದಾಗ ನೀವು ಅಲ್ಲಿ ಪತ್ರಕರ್ತರಾಗ್ರಿ. ಪತ್ರಕರ್ತ ಆದ ತಕ್ಷಣ ಅಲ್ಲಿ ಶಾಸಕ ನಡಗತಾನ, ಭಾನಗಡ ಮಾಡುವ ಸಲುವಾಗಿ ಹಿಂದ ಮುಂದೆ ನೋಡ್ತಾನ. ಸ್ವಲ್ಪರೇ ಅಳಿಲು ಸೇವೆ ದೇಶ ಸಲುವಾಗಿ ಮತ್ತು ಕ್ಷೇತ್ರ ಸಲುವಾಗಿ ಮಾಡುವುದನ್ನು ಇಲ್ಲಿಯ ಯುವಕರು ಕಲಿಬೇಕಲ್ರಿ. ಹಿಜಾಬ, ಹಿಂದುತ್ವ, ಮುಸ್ಲಿಮ, ಜಾತಿ, ಧರ್ಮ ಎದಕ್ಕೆ ಬೇಕಾಗಿತ್ತು ನಮಗೆ? ಇದು ಏನು ನಮಗೆ ಅವಶ್ಯಕತೆ ಇಲ್ಲ. ಯಾರೋ ಹಳಿ ಇತಿಹಾಸಗಳು ಮಾಡಿ ಹೋದಾರ ಇನ್ನು ಬಿಡ್ರಿ. ಇನ್ನು ಹೊಸ ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ಹೆಂಗೆ ಬದುಕಬೇಕು ಅನ್ನೋದು ಇವತ್ತು ಕಲಿಬೇಕಾಗೈತಿ. ಅದ್ರ ಸಲುವಾಗಿ ಈ ವಿಡಿಯೋ ಮಾಡಾಕತ್ತಾನೆ. 224 ಕ್ಷೇತ್ರದ ಜನತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನನ್ನ ಜೊತೆ ಹಂಚ್ಕೋರಿ. ಹೆಂಗೆ ಲೂಟಿ ಮಾಡ್ಯಾರ ಅನ್ನೋದು ನೀವು ಐಡಿ ತೆಗೀರಿ. ತೆಗೆದ ಮೇಲೆ ಟ್ಯಾಲಿ ಮಾಡಿ ನೋಡ್ರಿ. ಯಪ್ಪ, ಸರ್ಕಾರದ ಬೊಕ್ಕಸದಿಂದ 8 ಕೋಟಿ ಬತ್ತು, ಆದರೆ 8 ಕೋಟಿ ಇಲ್ಲಿ ಕೆಲಸ ಆಗಲಿಲ್ಲ. ಹೋತೆಯಲ್ಲಿ ದೊಡ್ಡ ಇವರು ಆಸ್ತಿ ಅಂತಸ್ತುಗಳು ಹೆಚ್ಚಾಗತ್ತಾವ. ಕಾರ್ ಬಂಗ್ಲೆಗಳು ನೋಡ್ರಿ ಎಂತೆಂಥವು ಬರಾಕತ್ತಾವ. 2-3 ಕೋಟಿ ರೂಪಾಯಿ ಕಾರ್, ಸಲ್ಯೂಟ್, ಗನ್ಮ್ಯಾನ್, ಹಿಂಬಾಲಕರ ಮುಂಬಾಲಕರ. ಏನ್ರಿ ದರ್ಬಾರಿದ? ಈ ದರ್ಬಾರ ಕೊನೆಗೊಳಿಸೋ ಸಲುವಾಗಿ ಪ್ರತಿ ಕ್ಷೇತ್ರದಾಗ ಒಬ್ಬೊಬ್ಬ ಜಾಗೃತ ಮತದಾರ ಹುಟ್ಟಬೇಕು. ಅಲ್ಲಿ ಮಾಧ್ಯಮ ವಕ್ತಾರ ಕೆಲಸ ಮಾಡಬೇಕು. ಆ ಮಾಧ್ಯಮ ವಕ್ತಾರ ಕೆಲಸ ಮಾಡಿದಂದ್ರೆ ಆವಾಗ ಇವರಿಗೆ ಬೆಚ್ಚಗೆ ಗೊತ್ತಾಕೈತಿ. ಹಂಗಾದ್ರೆ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸೈತಿ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ತೀರಿ. ಕೆಟ್ಟ ಅನಿಸ್ತಂದ್ರೆ ಕೆಟ್ಟತ ಹೇಳ್ರಿ, ಚಲೋ ಅನಿಸ್ತಂದ್ರೆ ಚಲೋ ಅಂತ ಬರೀರಿ. ಸ್ವಾಗತ ಮಾಡ್ತಾನೆ. ಕೆಟ್ಟ ಬರೆದ್ರೂ ಸ್ವಾಗತ ಮಾಡ್ತಾನೆ. ಇದಕ್ಕೇನು ಯಾವುದು ಮುಲಾಜಿನ ಇಲ್ಲ. ಕಾಕ ಏನು ಹೇಳ್ತಾನೆ ಎಲ್ಲ ಸತ್ಯ ಹೇಳವ. ಕಾಕನ ನ್ಯೂಸ್ ಅಂದ್ರೆ ಬಾವು ಅನ್ಬೇಕಲ್ಲಿ, ಬೆಂಕಿ ಕಾಕ ಇದ್ದಂಗೆ. ಅದರ ಸಲುವಾಗಿ ಮಾನ್ಯ ಮತದಾರ ಬಾಂಧವರೇ, ನಿಮಗಾಗಿ ಇರುವಂಥ ಶಾಸಕರನ್ನ ಉಪಯೋಗ ತಗೋರಿ. ಅವ್ರನ್ನ ಬರೋಬ್ಬರ ಕೆಲಸಕ್ಕೆ ತೊಗೊಂಡು ಕೆಲಸ ಮಾಡೋಕೆ ದುಡಿಯಾಕೆ ಹಚ್ಚಿರಿ. ನಿಮ್ಮ ಕ್ಷೇತ್ರಗಳು ಅಭಿವೃದ್ಧಿ ಮಾಡ್ಕೊರಿ. ಎಷ್ಟು ವಂಚಿತ ಆಗ್ಯಾವ ನೋಡ್ರಿ ನಿಮ್ಮ ಕ್ಷೇತ್ರಗಳ್ದಾಗ. ಇನ್ನೂ ಒಂದು ಬಸ್ ಬರುವಲ್ಲು, ಅಲ್ಲಿ ಆಟೋ ತಿರುಗಾಡ್ಲಾರ್ದಂಥ ಪರಿಸ್ಥಿತಿ, ಮೋಟ್ರ್ ಸೈಕಲ್ಗಳು ಬರಲಾರ್ದಂಥ ಪರಿಸ್ಥಿತಿ, ನೀರಾವರಿ ಸೌಲಭ್ಯ ಇಲ್ಲ, ಒಂದೊಂದು ಶೌಚಾಲಯಗಳಿಲ್ಲ,
ಶುಗರ್ ಬಿ ಪಿ ಆದಾರ ಎಲ್ಲಿ ಒಂದಕ್ಕೆ ಹೋಗ್ಬೇಕು ರಸ್ತೆ ಮೇಲೆ ನಿಂತು ಹೊಡ್ಯಾಕತ್ತಾರ ಅದನ್ನು ಶಾಸಕಗೆ ಚಿಮಾರಿ ಹಾಕಿರಿ, ಅಲ್ಲಿ ಒಂದು ಬೋರ್ಡ್ ಬರೆದು ಹಾಕಿಬಿಡ್ರಿ. ಇಲ್ಲಿ ನಿಂತು ಉಚ್ಚಿ ಹೊಡಿಯೋದು ಕಾರಣ ಏನಪ್ಪ ಅಂದ್ರೆ ನಮ್ಮ ಶಾಸಕ ಕಾರಣ. ಅವು ಚಲೋ ಮುತ್ರಿ ಕಟ್ಟಿಸಿ ಕೊಡ್ತಿದ್ದಂದ್ರೆ ನಾವ್ಯಾಕೆ ಇಲ್ಲಿ ಒಂದಕ್ಕೆ ಹೊಡಿಯೋನು ಬರಿತೀರಿ. ಬರಿದಿತ್ತಂದ್ರೆ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.